ಮೂವಿ ಹೇಗಿತ್ತು? ಮೂವಿ ಹೇಗಿತ್ತು ಸರ್? ಹೆಂಗಿತ್ತು ಮೂವಿ? ಹೆಂಗಿತ್ತು? ಕರ್ನಾಟಕ ಗೌರ್ಮೆಂಟ್ ಹೇಳಿದೆ 200 ರೂಪಾಯಿ ಏನಂತ ಹೇಳೈತೆ ಬರ್ತಾ ಇಲ್ಲ ನನಗೆ. 200 ರೂಪಾಯಿ ಏನೋ ಪ್ರೈಸ್ ಲಾಸ್ಟು ಅಂತ. ಬಟ್ ಮಲ್ಟಿಪ್ಲೆಕ್ಸಲ್ಲಿ 400-500 ರೂಪಾಯಿ ತನಕ ಓಡ್ತಾ ಐತೆ. ಬಟ್ ಇರಲಿ ಬಿಡು, ನಮಗೆ 120 ರೂಪಾಯಿ ಟಿಕೆಟ್ ಸಿಕ್ಕಿದೆ. ಇಲ್ಲಿ ನೆಲದ ಭಾಗ್ಯ ಇದೆ ಅಂದರೆ ಇಲ್ಲಿ ಬಂದಿರೋದು. ಇಲ್ಲಿ ಪ್ರಭಾತಿ ಬಂದಿದ್ದೇವೆ. 2 ಮೂವೀಸ್ ರಿಲೀಸ್ ಆಗಿದೆ, ಜೂನಿಯರ್ ಮತ್ತು ಎಕ್ಕ ಅಂತ. ಸೊ ನಾವು ಎಕ್ಕನೇ ನೋಡ್ಬೇಕಂತಿದ್ವಿ, ಬಟ್ ಪಬ್ಲಿಕ್ ಡಿಮ್ಯಾಂಡಿಗೆ ಒಳ್ಳೆ ರೆಸ್ಪಾನ್ಸ್ ಇರೋದು ಜೂನಿಯರ್ಗೆ. ಸೊ ಹಂಗಾಗಿ ಟಿಕೆಟ್ ಸಿಗ್ತಾ ಇಲ್ಲ. ಯಾವುದಕ್ಕೆ? ಹಾಗನ್ಬೇಕಲ್ಲ, ಎಕ್ಕಾಗಿ ಟಿಕೆಟ್ ಸಿಗದೆ ಇರೋದ್ರಿಂದ ಜೂನಿಯರ್ಗೆ ಬಂದಿದ್ದೀವಿ ಅಂತ ಹೇಳ್ಬೇಕು. ಹಂಗೆ ಹೇಳ್ಬೇಕು ನೀನು. ಹೌದೌದು, ಕರೆಕ್ಟ್. ಅದಕ್ಕೆ ಹೋಗಿದ್ವಿ ಅಂತ ತೆಲುಗು ಹೋಗಿದೆ ಅಂತ ಹೋಗೋದಲ್ಲ. ಈಗ ಚೇಂಜ್ ಮಾಡೋಣ, ಸ್ಕ್ರಿಪ್ಟ್ ಚೇಂಜ್ ಮಾಡೋಣ. ಹಂಗಾರೆ ನಾವು ಪ್ರಭಾತ್ ಸಿನಿಮಾಗೆ ಬಂದಿದ್ದೀವಿ. ನಾವು ಎಕ್ಕ ಸಿನಿಮಾಗೆ ಹೋಗ್ಬೇಕು ಅಂತಿದ್ವಿ, ಬಟ್ ಹೌಸ್ಫುಲ್ ಆಗಿರೋದ್ರಿಂದ ಟಿಕೆಟ್ ಸಿಗದೆ ಇರೋದ್ರಿಂದ ಜೂನಿಯರ್ ಸಿನಿಮಾಗೆ ಹೋಗ್ತಿದ್ದೀವಿ. ಸೊ ಜೂನಿಯರ್ ಸಿನಿಮಾ ಹೆಂಗಿದೆ ಅಂತ ನೋಡಿ ಈಗ ಹೇಳ್ತೀವಿ, ನೋಡೋಣ. ಜೈ. ನಾವು ಬಡವ್ರ ಮಕ್ಕಳು, ಅದಕ್ಕೆ 120 ರೂಪಾಯಿ ಟಿಕೆಟ್ ತಗೊಂಡು ಬರ್ತಾಯಿದ್ದೀವಿ. ಭಾಳ ದಿನದ ನಂತರ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗೆ ಬಂದಿದ್ದೇವೆ. ಎಷ್ಟು ಜನ ಇದ್ದಾರೆ ಅನ್ನೋದನ್ನು ನೋಡೋಣ. ಕತ್ಲು ಇರೋ ಹೋದ್ರೆ ಎದೆಗೆ ಬಂದು ಒದ್ದಂಗಿರ್ಬೇಕು ಅಂಥ ಸೀಟ್ನ ಚಾಯ್ಸ್ ಮಾಡೋಣ. ಐ ಥಿಂಕ್ ಇದು ಬೆಸ್ಟ್ ಇದೆ ಅನಿಸುತ್ತೆ. ಜನ ಸಾಗರ ಇದೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ. ತೆಲುಗು ಮೂವಿ ಅಲ್ಲ, ಇರುತ್ತೆ. ತೆಲುಗು ಮೂವಿ ಆಗಿರೋದ್ರಿಂದ ಕನ್ನಡ ಡಬ್ಬಿದೆ, ಬಟ್ ಇದು ನಮ್ಮ ಕನ್ನಡದವನೇ ಹೀರೋ. ಐ ಥಿಂಕ್ ಜನಾರ್ದನ್ ರೆಡ್ಡಿ ಅವರ ಮಗ. ನೋಡೋಣ ಹೆಂಗಿದೆ ಅಂತ. ಈಗ ಸ್ವಲ್ಪ ಜನ ಕಡಿಮೆ ಇದ್ದಾರೆ, ಬಟ್ ಶೋ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನೂ 10 ನಿಮಿಷ ಬಾಕಿ ಇದೆ. ನೋಡೋಣ ಎಷ್ಟು ಜನ ಬರ್ಬೋದು, ಸಿನಿಮಾ ಹೆಂಗಿದೆ ಇಲ್ಲ ಅನ್ನೋದನ್ನೆಲ್ಲ ನೋಡೋಣ. ಕಪ್ಪು ಅದು ಇದು ನೀ ಕಪ್ಪಾಗಿಲ್ಲ ಕಣ, ಕ್ಯಾಮ್ರಾ ಕ್ವಾಲಿಟಿ ಹೋಗಿದ್ದೆ ನಂದು. ಇದು ಪ್ರಭಾತ್ ಥಿಯೇಟರ್ನ ಒಂದು ವಿಹಂಗಮವಾದ ನೋಟ. ಸ್ಕ್ರೀನ್ಗಿನ್ನೆಲ್ಲ ಸಖತ್ತಾಗಿದೆ, ಸೌಂಡ್ ಕೂಡ ಚೆನ್ನಾಗಿದೆ. ಹೊಸಲೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಒಳ್ಳೆ AC ಇದೆ. ಸಿಂಗಲ್ ಸ್ಕ್ರೀನಲ್ಲಿ ಕೂಡ ಪಾಪ್ಕಾರ್ನ್ ಬೆಲೆ 90 ರೂಪಾಯಿ. ಗುಡ್ ನ್ಯೂಸ್, ಪಾಪ್ಕಾರ್ನ್ ಬೆಲೆ ಜಾಸ್ತಿ ಆಗಿಬಿಟ್ಟಿದೆಯಪ್ಪ. ನಮ್ಮಂಥ ಬಡವ್ರ ಮಕ್ಕಳು ಸಿನಿಮಾ ನೋಡೋದು ಕಷ್ಟ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ 10 ರೂಪಾಯಿದ ಚಿಪ್ಸ್ ತಗೊಂಡು ಪಿಕ್ಚರ್ ನೋಡೋಕ್ಕೆ ಬರ್ತಾ ಇದ್ದೀವಿ. हमें कोशिश करनी चाहिए। ಬಂದ मन के हारे हारे और मन की जीते। ನಿಜವಾಗ್ಲೂ ಹೇಳ್ತೀನಿ, ನಾವು ಕೊಟ್ಟಿದ್ದು 120 ರೂಪಾಯಿ ಟಿಕೆಟು. ಪೈಸಾ ವಸೂಲ್ ಮಾಡುವಂಥ ಮೂವಿ. 100% ಎಫರ್ಟ್ ಇದೆ ಹೀರೋದು. ಆ್ಯಂಡ್ ಓವರ್ ಆಲ್ ಫ್ಯಾಮಿಲಿ ಆಡಿಯನ್ಸ್ ಚಿತ್ರ. ನಿಜವಾಗ್ಲೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇವ್ರು ನಿಜವಾಗ್ಲೂ ಜೂನಿಯರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅನ್ನೋ ಥರ ಫೀಲ್ ಆಯಿತು. ಡ್ಯಾನ್ಸ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಆ್ಯಂಡ್ ಎಮೋಷ್ನಲ್ನ ಕ್ಯಾರಿ ಮಾಡಿದ ವೇ ಆಗಲಿ ಸಖತ್ ಇಷ್ಟ ಆಯಿತು. ಆ್ಯಂಡ್ ರವಿಚಂದ್ರನ್ ನಿಜವಾಗ್ಲೂ ಗ್ರೇಟ್ ಹೇಳಬೇಕು. ಅವ್ರು ಹೇಳ್ತಿದ್ರು ಕೆಲವು ಇಂಟರ್ವ್ಯೂಗಳಲ್ಲಿ, ನಾನು ಸಿನಿಮಾದಿಂದನೇ ದುಡ್ಡನ್ನು ಕಳ್ಕೊಂಡಿದ್ದೀನಿ ಆ್ಯಂಡ್ ಸಿನಿಮಾದಿಂದನೇ ದುಡ್ಡನ್ನು ಪಡ್ಕೊತೀನಿ ಆ್ಯಂಡ್ ಸಿನಿಮಾಗೆ ದುಡ್ಡನ್ನು ಹಾಕ್ತೀನಿ ಅಂತ. ಐ ಥಿಂಕ್ ಈಗ ಮತ್ತೆ ರವಿಚಂದ್ರನ್ ಅವಾರ್ಡ್ ಸ್ಟಾರ್ಟ್ ಆಗಿದೆ. ಇದು ಸ್ಟ್ರೈಟ್ ಆಗಿ ಕನ್ನಡ ಸಿನಿಮಾನೇ, ಬಟ್ ಆದರೆ ಕನ್ನಡ ಮತ್ತು ತೆಲುಗು 2 ರೀಜನಲ್ಲೂ ರಿಲೀಸ್ ಆಗ್ತಾ ಇರೋದ್ರಿಂದ ತುಂಬ ತೆಲುಗು ಆರ್ಟಿಸ್ಟ್ಗಳು ಇದ್ದಾರೆ ಮತ್ತು ಸ್ವಲ್ಪ ಕನ್ನಡ ಆರ್ಟಿಸ್ಟ್ಗಳು ಇದ್ದಾರೆ. ಬಟ್ ಓವರ್ ಆಲ್ ಸಖತ್ತಾಗಿದೆ ಮೂವಿ. ನನ್ನ ಮೂವಿಯ ಸ್ಟೋರಿ ಲೈನೆಲ್ಲ ಹೇಳಲ್ಲ, ಬಟ್ ತೆಲುಗು ಪ್ಯಾಟರ್ನ್ ಹೆಂಗಿರುತ್ತೆ ಅಂದರೆ, ಒಂದು ಸಿನಿಮಾ ಓಪನ್ ಆದಾಗ ಯಾವುದೊಂದು ಕಂಪ್ನಿಯಿಂದನೋ ಯಾವುದೊಂದು ಎಮೋಷನಿಂದ ಸ್ಟಾರ್ಟ್ ಆಗಿ ಒಂದು ದೊಡ್ಡ ಕಂಪ್ನಿ ಹೋಗಿ ದೊಡ್ಡ ಸಿಟಿಯನ್ನು ತೋರಿಸಿ ಮತ್ತೆ ಹಳ್ಳಿಗೆ ಬಂದು ಎಂಡ್ ಆಗುತ್ತೆ. ಇದು ಆಲ್ಮೋಸ್ಟ್ ನಮ್ಮ ತೆಲುಗು ಫಿಲ್ಮ್ ಪ್ಯಾಟರ್ನ್ಸ್ಗಳು ರೈಟಿಂಗ್ ಸ್ಕಿಲ್ಲೇ ಇರೋದು ಹಿಂಗೆ. ಬಟ್ ಅದೇ ರೀತಿನೇ ಈ ಸಿನಿಮಾ ಇದೆ. ಬಟ್ ಆದರೆ ನಮಗೆ ಇಲ್ಲೂ ಕೂಡ ಬೋರೋಡೆಲ್ಲ ಸಖತ್ ಎಮೋಷ್ನಲ್ ಆಗಿದೆ. ಒಂದು 2-3 ಸೀನಲ್ಲಿ ನಾನಂತಲ್ಲ, ಅಲ್ಲಿ ಬಂದಿದ್ದವ್ರು ಎಲ್ಲರಿಗೂ ಒಂದು ಎಮೋಷ್ನಲ್ ಆಗುತ್ತೆ. ಆ ಮ್ಯೂಸಿಕ್ ಮಾತ್ರ ಪ್ರತಿಯೊಬ್ಬರ ಎಂಟ್ರಿಗೂ ಒಂದೊಂದು BGM ಇದೆ. ಓವರ್ ಆಲ್ BGM ಎಮೋಷ್ನಲಿ ಕೂಡ BGM ಕಡಿಮೆ ಆಗಲ್ಲ, ಅಷ್ಟು ಪಿಚ್ ಹಂಗೆ ಹೋಗ್ತಾ ಇರುತ್ತೆ. ಸಖತ್ತಾಗಿದೆ, BGM ಕೂಡ ಸಖತ್ತಾಗಿದೆ. ಓವರ್ ಆಲ್ ನನ್ನ ಪ್ರಕಾರ ಈ ಮೂವಿಗೆ ನೀವು ದುಡ್ಡು ಕೊಟ್ಟರೆ ಮೋಸನೇ ಇಲ್ಲ ಅಂತ ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡೋವಂಥ ಸಿನಿಮಾ ವಿತ್ ಫ್ಯಾಮಿಲಿ. ನೀವು ಯಾರ್ಯಾರೆಲ್ಲ ಸಿನಿಮಾ ನೋಡಿಲ್ಲ ತುಂಬ ದಿನದಿಂದ,
ನಿಮ್ಮ ಫ್ಯಾಮಿಲಿಯನ್ನು ಕರ್ಕೊಂಡೋಗಿ ಈ ಸಿನಿಮಾನ ಆರಾಮಾಗಿ ನೋಡ್ಬೋದು ಅನ್ನೋದು ನನ್ನ ಒಂದು 100% ಗ್ಯಾರಂಟಿ. ಸೊ ಯಾರೆಲ್ಲ ಈಗ ಆಲ್ರೆಡಿ ಜೂನಿಯರ್ ಸಿನಿಮಾನ ನೋಡಿದರೆ ಕಮೆಂಟ್ ಸೆಕ್ಷನ್ ಹಾಕಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಎಕ್ಕ ಸಿನಿಮಾಗೆ ಕೂಡ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಆ್ಯಂಡ್ ನಾನು ನೋಡಿದೆ ಆ್ಯಕ್ಚುಲಿ, ಹೊರಗಡೆ ಬಂದಾಗೆ ನೋಡ್ತೀನಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಅದು ಕೂಡ ಒಳ್ಳೇದೇ. ಏನಕ್ಕಂತಂದರೆ ಎಕ್ಕ ಸಿನಿಮಾ ಏನಿದೆ ಅದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪ್ರೊಡಕ್ಷನ್ ಹೌಸಿಂದನೇ ರಿಲೀಸ್ ಆಗ್ತಾ ಇರೋ ಸಿನಿಮಾ. ಸೊ ಆ ಸಿನಿಮಾ ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಜೂನಿಯರ್ ಸಿನಿಮಾನ ನೋಡಿದಾರ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ. ಸೊ ಆದಷ್ಟು ಬೇಗ ಟ್ರೈ ಮಾಡ್ತೀನಿ ಎಕ್ಕ ಸಿನಿಮಾ ಕೂಡ ನೋಡೋದಕ್ಕೆ ನಾನು ಅನ್ಕೊತಿದ್ದೀನಿ. ಬಟ್ ಗೊತ್ತಿಲ್ಲ ಯಾವಾಗ ನೋಡೋಕ್ಕಾಗತ್ತೆ. ಖಂಡಿತವಾಗಲೂ ನೋಡ್ತೀನಿ. ಓಕೆ, ಡನ್. ಮತ್ತೆ ಸಿಗೋಣ. ಬಾಯ್ ಬಾಯ್.